ಹಕ್ಕಿಗಳನ್ನು ತೋರಿಸ್ತೀವಿ. ಮಡಿಕೇರಿ ಸಿಟಿಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ರಾಜಸೀತು ಉದ್ಯಾನವನ ತೋಟಗಾರಿಕೆ ಇಲಾಖೆ ಅಂಡರಲ್ಲಿ ಬರುತ್ತೆ. ಹಿಂಗೆ ಸೀಟ್ ತಗೊಂಡು ಒಳಗಡೆ ಎಂಟ್ರಿ ಆಗಿ ನೋಡೋಣ ಬನ್ನಿ. ಇದು ಮಡಿಕೇರಿಲಿ ತುಂಬ ಫೇಮಸ್ಸು ರಾಜಸೀತು ಉದ್ಯಾನವನ ಅಂತ. ಹೂವು ತೋರಿಸ್ತವನೆ ಅಂತ ಬೇಜಾರಾಗ್ಬೇಡಿ ಗಾಯ್ಸ್, ಅವಾಗ ದುಂಬಿಗಳನ್ನು ತೋರಿಸ್ತೀನಿ ನೋಡಿ. ಹೂವು ಇದೆ, ಹೂವಿನ ಜೊತೆಗೆ ಹಕ್ಕಿಗಳು ಇದ್ದಾವೆ. ಇದು ಆಕ್ಚುಲಿ ಚೆನ್ನಾಗಿ ನೋಡ್ಕೊಳ್ಳಿ, ತೋರಿಸ್ತೀನಿ. ಜಿಂಕಾ ಇಸ್ ಕಮಿಂಗ್ ಸೂನ್. ಜಿಂಕಾಲೇ ವಾಹ್ ಕ್ಯಾ ಸೀನ್ ಹೈ, ವಾಹ್ ಕ್ಯಾ ಸೀನ್ ಹೈ. ನಿಜವಾಗ್ಲೂ ಗಾಯ್ಸ್ ಇವ್ರು ಏನು ಮಾತಾಡ್ತವ್ರೆ ಅಂತ ಅವ್ರಿಗೆ ಅರ್ಥ ಬೇಕು. ನಿಜವಾಗ್ಲೂ ಮಡಿಕೇರಿಗೆ ಬಂದು ಇಲ್ಲಿ ಮಾತಾಡ್ತಿದ್ದು ಕೇಳಿ ನನಗೆ. ಅವ್ರು ನಾನೇನಾದರೂ ಔಟ್ ಆಫ್ ಸ್ಟೇಟಿಗೆ ಬಂದ್ಬಿಟ್ಟಿದ್ದೀನಿ ಅನ್ಸ್ಬಿಟ್ಟು. ನಿಜವಾಗ್ಲೂ ಮಡಿಕೇರಿಗೆ ಬಂದು ಏನು ಅರ್ಥ ಆಯ್ತಲ್ಲ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಕನ್ನಡ ಮಾತಾಡೋರು ನಿಜವಾಗ್ಲೂ 1% ಇಲ್ಲ. ಎಲ್ಲ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ಕೇರಳ ಕಡೆಯವರೇ ತುಂಬ ಜನ ಇಲ್ಲ ಅಂದರೆ ಪೂರ್ತಿ ಇಲ್ಲ ಅಂತಲ್ಲ, ಇದ್ದಾರೆ. ಸ್ವಲ್ಪ ರೇರು ಸಿಗೋದು ಮಾತಾಡೋ ಜನ. ಆಲ್ಮೋಸ್ಟ್ ಆಲ್ ಎಲ್ಲ ಅದರ್ಸ್ ಲ್ಯಾಂಗ್ವೇಜ್. ಆಲ್ಮೋಸ್ಟ್ ಆಲ್ ಎಲ್ಲ ಹೊರಗಡೆಯಿಂದ ಬಂದಿರೋರೆ, ಹತ್ರದವರು ಯಾರೂ ಇಲ್ಲ. ಎಲ್ಲ ಇಲ್ಲಿ ಕೇರಳ ಬಾರ್ಡರ್ ಇರೋದ್ರಿಂದ ಎಲ್ಲ ಆ ಕಡೆ ಜನ ತುಂಬ. ಹಿಂದೆ ಹೂ ನೋಡಿ ಗಾಯ್ಸ್, ಮುಂದೆ ಅಕ್ಕಿಗಳು ನೋಡಿ ಗಾಯ್ಸ್. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಅಕ್ಕಿಗಳನ್ನು ತೋರಿಸ್ತೀವಿ. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಷ್ಟೇ.